ನೋಡಿ ಗೈಸ್, ಯೂಟ್ಯೂಬರ್ಸ್ಗಳು ವಿಡಿಯೋ ಮಾಡೋದನ್ನು ಎಷ್ಟೊಂದು ಜನ ಮಿಸ್ಯೂಸ್ ಮಾಡ್ಕೊಳ್ತಾ ಇರ್ತಾರೆ. ಅದು ನಮಗೆ ಗೊತ್ತೇ ಆಗಲ್ಲ ಅಲ್ವಾ. ಈಗ ನನ್ನ ವಿಡಿಯೋನ ಎಷ್ಟೊಂದು ಜನ ಯಾವ್ಯಾವ ಥರನೂ ಕೂಡ ಯೂಸ್ ಮಾಡ್ಕೊಳ್ತಾ ಇರ್ಬೋದು, ಅದು ನನಗೆ ಗೊತ್ತಾಗಲ್ಲ. ನನಗೆ ಹೆಂಗೆ ಗೊತ್ತಾಗುತ್ತೆ? ನಾನೇನು ಹುಡುಕಿದ್ರೆ ಏನು ಬಂದ್ಬಿಡುತ್ತಾ? ಅದು ಬರಲ್ಲ. ಯಾರೋ ಒಂದು ವಿಡಿಯೋ ನೋಡಿದವರು ಅದರಲ್ಲಿ ಖುಷಿ ಪಟ್ಟಿರ್ತಾರೆ. ಸೊ ಹಾಗಾಗಿ ಇವತ್ತು ನಾನು ನಿಮಗೆ ನಿಮ್ಮ ಯೂಟ್ಯೂಬ್ ವೀಡಿಯೋಗಳನ್ನ ನಾನು ಹೇಳ್ತಾ ಇದ್ದೀನಿ ನೋಡಿ, ನಿಮ್ಮ ಯೂಟ್ಯೂಬ್ ವೀಡಿಯೋಗಳನ್ನ ಯಾರಾದರೂ ಮಿಸ್ಯೂಸ್ ಮಾಡ್ಕೊಂಡಿದ್ದಾರಾ, ಅಂದರೆ ಯಾರಾದರೂ ಮಿಸ್ಯೂಸ್ ಮಾಡ್ತಾ ಇದ್ದಾರಾ ಏನು ಅನ್ನೋದನ್ನ ನಾನು ಚೆಕ್ ಮಾಡೋದನ್ನು ತೋರಿಸ್ತೀನಿ ಇವತ್ತು. ಅದು ನಿಮಗೆ ಯೂಟ್ಯೂಬಲ್ಲಿ ಅವಕಾಶ ಇದೆ, ಅದನ್ನು ನೀವು ನೋಡ್ಬೋದು. ಯಾರಾದರೂ ನಿಮ್ಮ ವೀಡಿಯೋ ಕ್ಲಿಪ್ಸ್ನ ಯೂಸ್ ಮಾಡ್ಕೊಂಡು ಏನಾದರೂ ಮಾಡಿದಾರಾ ಅಂತ. ಸೊ ನೀವು ಬೇಕಾದರೆ ಅವ್ರಿಗೆ ಮೆಸೇಜ್ ಮಾಡ್ಬೋದು, ಅವರನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ಮತ್ತು ಅವ್ರಿಗೆ ನೀವು ನೋಟಿಸು ಕೂಡ ಕೊಡ್ಬೋದು. ಸೊ ಅದನ್ನು ರಿಮೂವ್ ಮಾಡೋದಕ್ಕೆ ರಿಕ್ವೆಸ್ಟು ಕೂಡ ಮಾಡ್ಬೋದು. ಈ ಒಂದು ಫೀಚರ್ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ. ದಯವಿಟ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳು ಯಾರು ಯೂಟ್ಯೂಬರ್ಸ್ ಇತ್ತು ಅಂತಂದರೆ ಅವ್ರಿಗೂ ಈ ವಿಡಿಯೋ ಶೇರ್ ಮಾಡಿ, ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಗೈಸ್. ಸೊ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾರೋ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ಸಬ್ಸ್ಕ್ರೈಬ್ ಬನ್ನಿ, ಇವತ್ತಿನ ವಿಡಿಯೋನ ಶುರು ಮಾಡೋಣ. ನೋಡಿ ಗೈಸ್, ಸೊ ಇವಾಗ ನಾನು ಏನು ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಕ್ಲಿಯರ್ ಕಟ್ ಆಗಿ ತೋರಿಸ್ತಾ ಇದ್ದೀನಿ. ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಡೆಸ್ಕ್ಟಾಪ್ ಸೈಟಲ್ಲಿ ಓಪನ್ ಮಾಡ್ಕೊಳ್ಳಿ. ಇದು ನೀವು ಫಸ್ಟ್ ಕೆಲಸ ನೀವು ಮಾಡಬೇಕಾಗಿರುವಂಥದ್ದು. ನಾನು ಇವಾಗ ಡೆಸ್ಕ್ಟಾಪ್ ಸೈಟಲ್ಲಿ ಓಪನ್ ಮಾಡ್ಕೊಂಡಿದ್ದೀನಿ, ನೀವು ನೋಡ್ಬೋದು. ಇಲ್ಲಿ ಲೆಫ್ಟ್ ಸೈಡಲ್ಲಿ ಡ್ಯಾಶ್ ಬೋರ್ಡು ಕಂಟೆಂಟ್ ಅಂತ ಇರುತ್ತೆ. ಇಲ್ಲಿ ನೀವು ಕಂಟೆಂಟ್ ಡಿಟೆಕ್ಷನ್ ಅನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮ್ಗೆ ಇಲ್ಲಿ ಕಾಪಿರೈಟ್ ಅಂತ ಬರುತ್ತೆ. ಓಕೆ, ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಕಾಪಿರೈಟ್ ಅಂತ ಬಂದಿದೆ. ಸೊ ಅದಾದಮೇಲೆ ಇಲ್ಲಿ ಕೆಳಗಡೆ ಮ್ಯಾಚಸ್ ಅಂತಿದೆ, ಮತ್ತು ರಿಮೂವಲ್ ರಿಕ್ವೆಸ್ಟ್ ಅಂತಿದೆ, ಮೆಸೇಜಸ್ ಅಂತಿದೆ, ಮತ್ತು ಆರ್ಚಿವ್ಡ್ ಅಂತಿದೆ. ಸೊ ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಮೊದಲನೇದಾಗಿ ಇಲ್ಲಿ ಒಂದು ನಮಗೊಂದಷ್ಟು ಲೀಸ್ಟ್ಗಳು ಸಿಗ್ತಾ ಇದೆ. ನೀವು ಇಲ್ಲಿ ನೋಡ್ಬೋದು, ನಂದು ಒಂದಷ್ಟು ವೀಡಿಯೋಸ್ಗಳು ಇಲ್ಲಿ ಲೀಸ್ಟ್ ಸಿಗ್ತಾ ಇದೆ. ಇಲ್ಲಿ ನಾನು ಒಂದು ಕವರ್ ಸಾಂಗ್ ಮಾಡಿದೆ, ನೀನು ಬಗೆಹರಿಯದ ಅಂತ ಅಂದ್ಬಿಟ್ಟು, ಗಾಳಿಪಟ 2 ಫಿಲಮ್ ಸಾಂಗು. ಸೊ ಅದಕ್ಕೆ ಎಷ್ಟು ವ್ಯೂಸ್ ಬಂದಿದೆ. ಓಕೆ, ಸೊ ಇದನ್ನು ಬೇರೆಯವ್ರು ಯೂಸ್ ಮಾಡ್ಕೊಂಡಿದ್ದಾರೆ. ನಾನು ನಿಮ್ಗೆ ಹೇಳ್ತೀನಿ ಯಾರು ಯೂಸ್ ಮಾಡ್ಕೊಂಡಿದ್ದಾರೆ ಅಂತ, ಮತ್ತು ಅವ್ರ ಚಾನಲಲ್ಲಿ ಎಷ್ಟು ಸಬ್ಸ್ಕ್ರೈಬರ್ಸ್ ಇದೆ ಅನ್ನೋದು ಇಲ್ಲಿ ಕಾಣ್ತಾ ಇದೆ. ಓಕೆ, ನೀವು ನೋಡ್ಬೋದು 27.1K, ಮತ್ತು ಎಷ್ಟು ಪರ್ಸೆಂಟು ಯೂಸ್ ಆಗಿದೆ ಅಂತ 20% ಆಗಿದೆ, ಮತ್ತು ಡೇಟು ಸೆಪ್ಟೆಂಬರ್ 18 ಅಂತ ಇದೆ, ಯಾವಾಗ ಅವರು ಯೂಸ್ ಮಾಡ್ಕೊಂಡಿದ್ದಾರೆ, ಮತ್ತು ಅವರು ಏನು ಕಂಟೆಂಟ್ ಯೂಸ್ ಮಾಡ್ಕೊಂಡಿದ್ದಾರೆ ಅನ್ನೋ, ಯಾವ ವೀಡಿಯೋಯಿಂದ ಯೂಸ್ ಮಾಡ್ಕೊಂಡಿದ್ದಾರೆ ಅನ್ನೋದು ಇಲ್ಲಿ ನಿಮ್ಗೆ ಕಾಣುತ್ತೆ. ಸೊ ನೋಡಿ, ಇಲ್ಲಿ ಎಲ್ಲರದ್ದು ಕೂಡ ಇರುತ್ತೆ ಇದೇ ಥರ ಲೀಸ್ಟ್. ನಿಮ್ಮ ವೀಡಿಯೋ ಯಾರೆಲ್ಲ ಯೂಸ್ ಮಾಡ್ಕೊಂಡಿದ್ದಾರೆ ಅದೆಲ್ಲ ಇಲ್ಲಿ ನಿಮಗೆ ಪ್ರೊಫೈಲ್ಗಳು, ನಿಮಗೆ ಅವರ ಯಾವ ವೀಡಿಯೋ ಯೂಸ್ ಮಾಡೋರೆ, ಮತ್ತು ಅವರು ಯಾವ ಚಾನಲ್ ಹೆಸರಿಂದ ಯೂಸ್ ಮಾಡ್ಕೊಂಡವ್ರೆ, ಯಾವ ಚಾನಲಲ್ಲಿ ಯೂಸ್ ಮಾಡ್ಕೊಂಡವ್ರೆ, ಅವ್ರಿಗೆ ಎಷ್ಟು ಸಬ್ಸ್ಕ್ರೈಬರ್ಸ್ ಇದೆ, ಎಷ್ಟು ಪರ್ಸೆಂಟ್ ಯೂಸ್ ಮಾಡಿದ್ದಾರೆ, ಮತ್ತು ಯಾವ ಡೇಟಲ್ಲಿ ಹಾಕೋರೆ, ಅದೆಲ್ಲವೂ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ಓಕೆ, ಇವಾಗ ನೋಡಿ ಇಲ್ಲಿ ಫಸ್ಟ್ ಬಂದಿದೆ ನೋಡಿ, ಇದು ನಂದೇ ಲಕ್ಕಿ ಲಿಕೇಶ್ ವ್ಲಾಗ್ಸ್ ಅಂತ ನಂದು ಇನ್ನೊಂದು ಚಾನಲ್ ಇದೆ ನೋಡಿ. ಅದಕ್ಕೋಸ್ಕರ ನನ್ನದನ್ನೇ ಇಲ್ಲಿ ಪಿಕ್ ಮಾಡ್ಕೊಂಡಿದೆ. ಅರ್ಥ ಆಯ್ತಾ? ಸೊ ನನಗೆ ಇದ್ರ ಏನು ಸಮಸ್ಯೆ ಇಲ್ಲ, ಬಟ್ ನಾನು ನಿಮಗೆ ಇದು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಇಲ್ಲಿ ನೋಡಿ, ಬೇರೆ ಬೇರೆ ಚಾನಲ್ ಅವರು ನನ್ನ ವೀಡಿಯೋಸ್ಗಳನ್ನ ಯೂಸ್ ಮಾಡ್ಕೊಂಡಿದ್ದಾರೆ, ಅವ್ರ ಚಾನಲ್ ನೇಮ್ಗಳನ್ನ ನೀವು ಇಲ್ಲಿ ನೋಡ್ಬೋದು. ಆಯಿತಾ? ಸೊ ಈಗ ಸುಮ್ಮನೆ ಅಸ್ಯೂಮ್ ಮಾಡ್ಕೊಳ್ಳಿ, ಇದು ನಾನು ಯೂಸ್ ಮಾಡ್ಕೊಂಡಿಲ್ಲ ಅಂತ ಅಂದ್ಕೊಳ್ಳಿ, ಇದು ಯಾರೋ ಬೇರೆಯವರು ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಕೊಳ್ಳಿ. ಸೊ ಆಗ ನೀವು ಏನು ಮಾಡ್ಬೋದು? ಮೊದಲನೇದಾಗಿ ಅವರು ಎಷ್ಟು ಪರ್ಸೆಂಟ್ ಯೂಸ್ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ನೀವು ಇಲ್ಲಿ ನೋಡಬೇಕು. ನೋಡಿ, 20% ಆಫ್ ದೇರ್ ವೀಡಿಯೋ. ಸೊ ನಿಮಗೆ 20% ಅಷ್ಟೇ ಅವ್ರು ಯೂಸ್ ಮಾಡ್ಕೊಂಡಿರೋದು. ಇಲ್ಲಿ 100% ಅಂತಿದೆ, ಅಂದರೆ ಇವರು ಫುಲ್ ವೀಡಿಯೋನ ಡೌನ್ಲೋಡ್ ಮಾಡಿ ಹಾಕೊಂಡಿರ್ತಾರೆ. ಸೊ ಹಾಗಾಗಿ 100% ಇರುತ್ತೆ ಇಲ್ಲಿ. ಆಯಿತಾ? ಸೊ ಇವಾಗ ನಿಮಗೆ ಏನಾದರೂ ಅದು ಇಷ್ಟ ಇಲ್ಲ ಅಂತಂದರೆ ನೋಡಿ, ಫಸ್ಟ್ ಆಫ್ ಆಲ್ ನಾನು ಹೇಳ್ಬಿಡ್ತೀನಿ, ಇಲ್ಲಿ ಯಾರೆಲ್ಲ ಯೂಸ್ ಮಾಡ್ಕೊಂಡಿದ್ದಾರೆ ನನ್ನ ವೀಡಿಯೋಸ್ಗಳನ್ನ ಏನು ತಲೆಗೆಡ್ಸ್ಕೊಬಿಡಿ, ನಾನು ನಿಮ್ಗೆ ಯಾವುದೇ ಒಂದು ಸಮಸ್ಯೆ ಮಾಡಲ್ಲ. ಓಕೆ, ನನಗೇನು ಸಮಸ್ಯೆ ಇಲ್ಲ, ನೀವು ಯೂಸ್ ಮಾಡಿಕೊಡಿ. ಓಕೆ, ಅದೇನು ನನಗೇನು ಇದಿಲ್ಲ. ಸೊ ನಾನು ಜಸ್ಟ್ ವೀಡಿಯೋಗೋಸ್ಕರ ಯೂಟ್ಯೂಬಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಷ್ಟೇ, ಬೇರೆಯವ್ರಿಗೆ ಹೆಲ್ಪ್ ಆಗಲಿ ಅಂತ. ಸೊ ನೋಡಿ, ಇದನ್ನು ಈಗ ಎಕ್ಸಾಂಪಲ್ ಇವಾಗ ನೋಡಿ, ಇಲ್ಲಿ ಆರ್ಚಿವ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಅದು ಆರ್ಚಿವ್ ಆಗಿಬಿಡುತ್ತೆ. ಈ ವಿಡಿಯೋ ಕ್ಲಿಪ್ ಏನಿದೆ, ಸೊ ಇದು ಆರ್ಚಿವ್ಡ್ ಆಗುತ್ತೆ, ಇದ್ರೊಳಗಡೆ ಹೋಗಿ ಕೂತ್ಕೊಳ್ಳುತ್ತೆ. ಸೊ ನಾನು ನಿಮ್ಗೆ ಅದನ್ನು ತೋರಿಸ್ತೀನಿ, ಒಂದು ನಿಮಿಷ ನೋಡಿ, ಹೋಗ್ಬಿಡ್ತೀವಿ. ಇವಾಗ ನಿಮಗೆ ಯಾರೋ ಒಂದು ವಿಡಿಯೋ ನಿಮ್ದು ಯೂಸ್ ಮಾಡ್ಕೊಂಡಿರೋದು ಇಷ್ಟ ಇಲ್ಲ, ಅವ್ರಿಗೆ ನೀವು ರಿಕ್ವೆಸ್ಟ್ ಮಾಡಬೇಕು, ಆ ವಿಡಿಯೋ ತೆಗೆದಾಕಿ, ನನಗೆ ಇಷ್ಟ ಇಲ್ಲ ನೀವು ಹಾಕೊಂಡಿರೋದು ಅಂತಂದರೆ, ನೀವು ಈ ಎರಡನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ಕಂಪ್ಲೀಟ್ಲಿ ಎಲ್ಲ ಡೀಟೇಲ್ಸ್ ಬರುತ್ತೆ ನೋಡಿ. ವಿಡಿಯೋ ರಿಕ್ವೆಸ್ಟ್ ಫಾರ್ ರಿಮೂವಲ್ಲು, ಮತ್ತು ಏನೇನು ಯೂಸ್ ಮಾಡ್ಕೊಂಡಿದ್ದಾರೆ, ಮತ್ತು ಏನು ಡ್ಯೂರೇಷನಲ್ಲಿ ಯೂಸ್ ಆಗಿದೆ, ಮತ್ತು ಅಫೆಕ್ಟೆಡ್ ಪಾರ್ಟಿ, ಇದೆಲ್ಲವೂ ಕೂಡ ನೀವು ಇಲ್ಲಿ ಫಿಲ್ ಮಾಡಿ ನೀವು ಇದನ್ನು ಸಬ್ಮಿಟ್ ಮಾಡ್ತು ಅಂತಂದರೆ, ಸೊ ಆಟೋಮೆಟಿಕಲಿ ಅವರು ವಿಡಿಯೋನ ರಿಮೂವ್ ಮಾಡ್ತಾರೆ ಯೂಟ್ಯೂಬರು. ಓಕೆ, ಸೊ ಇಲ್ಲಿ ನೀವು ಮೇಲ್ಗಡೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಆಯಿತಾ? ಈ ಥರ ನೀವು ವೀಡಿಯೋನ ಕ್ಯಾನ್ಸಲ್ ಅಂದರೆ ರಿಮೂವ್ ಮಾಡಿಸ್ಬೋದು ಬೇಕಾದರೆ, ನಿಮ್ಮ ವೀಡಿಯೋಸ್ ಯೂಸ್ ಮಾಡ್ಕೊಂಡಿದ್ದಾರೆ ಅಂತಂದರೆ. ಸುಮ್ಮನೆ ಯಾರ್ಯಾರ್ದು ನೀವು ನಿಮ್ಮದು ಯೂಸೇ ಮಾಡ್ಕೊಂಡಿಲ್ಲ ಹಂಗೆಲ್ಲ ಮಾಡ್ಸೋಕ್ಕಾಗಲ್ಲ. ನಿಮ್ಮದು ಇತ್ತು ಅಂತಂದರೆ ಮಾತ್ರ ಸೊ ಇದು ಮಾಡುತ್ತೆ. ಸೊ ನೀವೇನೋ ಸುಮ್ಮನೆ ಎಲ್ಲ ಮಾಡೋಕ್ಕೋಯ್ತು ಅಂತಂದರೆ, ಸೊ ಅದೆಲ್ಲ ಕೋರ್ಟ್ ರಿಲೇಟೆಡ್ ಎಲ್ಲ ಆಗುವಂಥ ಚಾನ್ಸಸ್ ಇರುತ್ತೆ. ಯಾಕೆಂತಂದರೆ ಸುಮ್ಮನೆ ಮಾಡಿರ್ತೀರಲ್ಲ, ಆಗ ಅವರು ಕಂಪ್ಲೇಂಟ್ ರೈಸ್ ಎಲ್ಲ ಮಾಡ್ಬೋದು. ಹಾಗಾಗಿ ಮೂರನೇ ಆಪ್ಷನ್ ಇದೆ ಕಾಂಟ್ಯಾಕ್ಟ್ ಚಾನಲ್ ಅಂತ, ನೀವು ನೋಡ್ತಾ ಇದ್ದೀರಾ. ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ, ಸೊ ನೀವು ಆ ಒಂದು ಚಾನಲ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇಮೇಲ್ ಅಡ್ರೆಸ್ ಮುಖಾಂತರ
ಮುಖಾಂತರ. ಸೊ ಇದನ್ನು ಕೂಡ ನೀವು ಮಾಡ್ಬೋದಾಗುತ್ತೆ. ಆ್ಯಂಡ್ ಅದ್ರ ಜೊತೆಗೆ ನಿಮಗೆ ಕೊನೆ ಆಪ್ಷನ್ ಬಂದು ವ್ಯೂ ಚಾನಲ್ ಆನ್ ಯೂಟ್ಯೂಬ್, ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಅವ್ರ ಚಾನಲೇ ಓಪನ್ ಆಗಿಬಿಡುತ್ತೆ. ಓಕೆ, ಸೊ ಅವ್ರದ್ದು ಏನು ಚಾನಲ್ ಇದೆ ಅದು ಬರುತ್ತೆ, ನೀವು ಇಲ್ಲಿ ನೋಡ್ಬೋದು ನಂದು ಚಾನಲ್ ಬಂದಿದೆ. ಸೊ ಈ ಥರ ನೀವು ಡೈರೆಕ್ಟಾಗಿ ಇಲ್ಲಿ ಬಂದವರು ಅವ್ರು ಕಮೆಂಟ್ ಮಾಡಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ಅಲ್ಲೇ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಈಗಲೇ ನಿಮ್ಮ ಒಂದು ಚಾನಲಲ್ಲೂ ಕೂಡ ಹೋಗಿ ಇದನ್ನು ಚೆಕ್ ಮಾಡ್ಕೊಳ್ಳಿ. ಸೊ ನಿಮಗೆ ಗೊತ್ತಾಗುತ್ತೆ ಯಾರಾದರೂ ವೀಡಿಯೋಸ್ಗಳು ಯೂಸ್ ಮಾಡಿದಾರಾ ಅಂತ. ಆ್ಯಂಡ್ ಅಫ್ಕೋರ್ಸ್ ನನ್ನ ವೀಡಿಯೋಸ್ಗಳನ್ನ ಯಾರೆಲ್ಲ ಯೂಸ್ ಮಾಡಿದ್ರಾ ನೀವು ಯಾರು ಏನು ಭಯ ಪಡಬೇಡಿ. ನಾನು ಯಾವುದೇ ಒಂದು ರಿಕ್ವೆಸ್ಟ್ ಆಗ್ಬೋದು ಅಥವಾ ನೋಟಿಸ್ ಆಗ್ಬೋದು ಏನೂ ಕೂಡ ಕೊಡಲ್ಲ, ತಲೆನೇ ಕೆಡಿಸ್ಕೊಬೇಡಿ. ಎಂತೆಂಥವ್ರೋ ಹೆಂಗೆಂಗೋ ನನ್ನನ್ನು ಯೂಸ್ ಮಾಡ್ಕೊಂಡು ಎಷ್ಟೊಂದು ಜನ ಹೆಂಗೆಂಗೋ ಯೂಸ್ ಮಾಡ್ಕೊಂಡು ಯೂಟ್ಯೂಬಲ್ಲಿ ವೀಡಿಯೋಗಳು ಮಾಡವ್ರೆ. ಅವ್ರಿಗೆ ನಾನೇನು ಸಮಸ್ಯೆ ಮಾಡಿಲ್ಲ. ಇನ್ನು ನಿಮ್ಗಳಿಗೆ ಸಮಸ್ಯೆ ಮಾಡ್ತೀನಿ, ನನ್ನ ವೀಡಿಯೋಸ್ಗಳನ್ನೇನೋ ಯೂಸ್ ಮಾಡ್ಕೊಂಡು ಎಲ್ಲೋ ಹಾಕೊಂಡಿರೋರಿಗೆ ಖಂಡಿತವಾಗ್ಲೂ ಇಲ್ಲ. ಬಟ್ ಇದನ್ನು ಜಾಸ್ತಿ ಮಾಡೋಕ್ಕೋಗ್ಬಿಡಿ, ಹಂಗನ್ಬಿಟ್ಟು ನಾನು ಹಾಕೋ ವೀಡಿಯೋ ಎಲ್ಲ ಡೌನ್ಲೋಡ್ ಮಾಡ್ಕೊಂಡು ಅಲ್ಲಿ ಹಾಕೊಳ್ಳೋಕೆ ಹೋಗ್ಬಿಡಿ, ಯಾಕೆಂದರೆ ರಿಯೂಸ್ಡ್ ಕಂಟೆಂಟ್ ಬರುತ್ತೆ ನಿಮಗೆ, ಆಯಿತಾ. ಸೊ ಹಾಗಾಗಿ ಆ ಮಿಸ್ಟೇಕ್ಸ್ನ ಮಾಡೋಕ್ಕೋಗ್ಬಿಡಿ. ಬಟ್ ಏನಾದ್ರು ಕ್ಲಿಪ್ಗಳು ಯೂಸ್ ಮಾಡ್ಕೋತೀನಿ ಅಂದರೆ ಏನಾದ್ರು ಮಾಡ್ಕೊಳ್ಳಿ, ಅದರಿಂದ ನನಗೇನು ಸಮಸ್ಯೆ ಇಲ್ಲ. ಓಕೆ, ಸೊ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡೋದಕ್ಕೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್ ಗೈಸ್.